ನೀ ನನ್ನ ತಾಯಿ ಎಂದು ಶ್ರೀಕೃಷ್ಣನಿಂದ ತಿಳಿದೆ ಜನನಿ. ನೀ ನನ್ನ ತಾಯಿ ಎಂದು ಶ್ರೀಕೃಷ್ಣನಿಂದ ತಿಳಿದೆ, ಸರಿಯೇ ನಿನಗೆ ಸಮ್ಮತವಾಗುವುದೇ? ಸರಿಯೇ ನಿನಗೆ ಸಮ್ಮತವಾಗುವುದೇ? ಕೇಳು ನೀ ಜನನಿ ಈ ಕಥೆಯ, ಈ ಕರ್ಣನ ವ್ಯಥೆಯ. ಪಾರ್ಥನಿಗೆ ತಾಯಿಯಾದೆ, ಈ ಕರ್ಣನನ್ನು ಮರೆತೆ. ಪಾರ್ಥನಿಗೆ ತಾಯಿಯಾದೆ, ಈ ಕರ್ಣನನ್ನು ಮರೆತೆ, ಸರಿಯೇ ನಿನಗೆ ಸಮ್ಮತವಾಗುವುದೇ? ಸರಿಯೇ ನಿನಗೆ ಸಮ್ಮತವಾಗುವುದೇ? ಕೇಳು ನೀ ಜನನಿ ಈ ಕಥೆಯ, ಈ ಕರ್ಣನ ವ್ಯಥೆಯ. ಅಮ್ಮ, ನಾನು ಸೂತಪುತ್ರನಾಗಿಯೇ ಬೆಳೆದನು, ಸೂತಪುತ್ರನಾಗಿಯೇ ಉಳಿಯುವೆನು. ನನಗೆ ಮತ್ಯಾವ ಹೆಚ್ಚಿನ ಗೌರವ ಬೇಡ ತಾಯಿ, ಬೇಡ. ಹಾಗೆನ್ನು ಬೇಡಕ್ಕೆನ್ನ ಹಸ್ತಿನಾವತಿಯ ರತ್ನ ಸಿಂಹಾಸನವು ನಿನ್ನದು, ನೀನದನ್ನು ಪುನಃ ಪಡೆದುಕೊಳ್ಳಲು ಪ್ರಯತ್ನಿಸು. ತಾಯಿ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸುವ ಮಾತೃ ಪ್ರೇಮವನ್ನು ನನಗೆ ಕೊಡಲು ನಿರಾಕರಿಸಿದ ನೀನು ಈಗ ರಾಜ್ಯದ ಲೋಭವನ್ನು ತೋರುತ್ತಿರುವೆಯಾ? ಎಳೆತನದಲ್ಲಿ ನೀನು ನಿಷ್ಕರುಣೆಯಿಂದ ಕಡಿದು ಹಾಕಿದ ಆ ಬಂಧು ಪ್ರೇಮದ ಸಸಿಯು ಒಣಗಿ ಹೋಗಿರುವುದು, ಪುನಃ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ನಾವು ಪಾಪ ಬೀಜವನ್ನು ಬಿತ್ತುವಾಗ ಅಂದುಕೊಳ್ಳುವುದು ಅದು ಅಲ್ಪವಾದದ್ದು, ಮನಸ್ಸು ಮಾಡಿದರೆ ಅದನ್ನು ಪುನಃ ಕಿತ್ತು ಬಿಸಾಡಬಹುದೆಂದು. ಆದರೆ ವಿಧಾತನ ನೇಮವೇ ಬೇರೆ. ನಾವು ಹಾಕಿದ ವಿಷಪೂರಿತ ಬೀಜವು ಮೊಳತು ಮರುವಾಗಿ ತನ್ನ ವಿಷಪೂರಿತ ಫಲವನ್ನು ನಮಗೆ ಉಳಿಸುವುದು. ಅಂದು ನಾನು ಅವಿವೇಕದಿಂದ ಗಂಗಾ ನದಿಯಲ್ಲಿ ತೇಲಿಬಿಟ್ಟ ಅನಾಥ ಶಿಶುವು ಇಂದು ಘಟನಾಕ್ರಮಣದಿಂದ ತನ್ನ ಸೋದರರನ್ನು ಕೊಲ್ಲುವ ಕಾಳ ರಕ್ಕಸನಾಗಿ ಅವತರಿಸಿರುವುದು ಕರ್ಣ. ಚಿಂತಿಸಬೇಡ ತಾಯಿ, ಚಿಂತಿಸಬೇಡ. ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿಯುತ್ತಿರುವುದು. ನಾನು ಕೇವಲ ಅಶಾಂತಿಯ ವಿಫಲ ಕದನವನ್ನು ಹುಡುಕುತ್ತಿರುವುದೆಂಬುದನ್ನು ನಾನು ಬಲ್ಲೆನು. ಆದರೆ ನನ್ನ ಗೆಳೆಯನನ್ನು ತ್ಯಜಿಸುವಂತ ಮಾತ್ರ ನನಗೆ ಹೇಳಬೇಡ. ವೈಭವದಲ್ಲಿ ನಾನು ದುರ್ಯೋಧನನ ಗೆಳೆಯನಾಗಿದ್ದೆ, ಮುಂದೆ ಅವನಿಗೆ ಒದಗುವ ದುರ್ಗತಿಯನ್ನು ನಾನು ಆನಂದದಿಂದ ಎದುರುಗೊಳ್ಳುವೆನು. ಪಾಂಡ್ಯವರು ವಿಜಯಶಾಲಿಗಳಾಗಲಿ, ನಾನು ಅಭಿವಚನವನ್ನು ಕೊಡುವೆನು. ಅರ್ಜುನನ ಹೊರತಾಗಿ ಇನ್ನುಳಿದ ನಿನ್ನ 4 ಜನ ಮಕ್ಕಳ ಮೇಲೆ ನಾನು ಕೈ ಮಾಡುವುದಿಲ್ಲ ತಾಯಿ, ಕೈ ಮಾಡುವುದಿಲ್ಲ. ಎತ್ತೊಡಲಿಗೆ ಇದಂತಹ ಸಂಕಟ ಹೋಗಲಿ ಬಿಡು ಕರ್ಣ. ಪಾಪಕ್ಕೆ ತಕ್ಕ ಫಲ, ಕರ್ಮಕ್ಕೆ ತಕ್ಕ ಪ್ರಾಯಶ್ಚಿತ್ತ. ಕರ್ಣ, ಇದೊಂದು ಮಾತನಾದರೂ ನಡೆಸಿಕೊಡುವಿಯಾ ಪುತ್ರ? ಅದೇನು ಕೇಳ್ತಾಯಿ? ಸತ್ಯವಾಗಿಯೂ ನಡೆಸಿಕೊಡುವಿಯಾ ಕರ್ಣ? ನಿನ್ನ ಮಗನಾದ ನಾನು ನಿನ್ನ ಮಾತನ್ನು ನಡೆಸಲಾರದ ಪರಮ ಪಾಪಿ ಈ ಕರ್ಣನೆಂದು ಭಾವಿಸಿದೆಯಾ? ಹೇಳುವೆನು ಕೇಳು. ಕರ್ಣ, ಆಯುಷ್ಯದವನು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಅದೇ ಎತ್ತ ಹೊಟ್ಟೆಗೆ ಸಂತೋಷ ಕರ್ಣ. ಕರ್ಣ, ಆದರೆ ನೀನು ಯುದ್ಧ ರಂಗದಲ್ಲಿ ಯುದ್ಧ ಮಾಡುವಾಗ ಕೇಳು ಜನನಿ, ಕೇಳು. ಹೇ ಸಂಕಟದ ವಾರ್ತೆಯನ್ನು ಇವನಿಗೆ ನಾನು ಹೇಗೆ ತಾನೆ? ಕರ್ಣ, ನೀನು ಯುದ್ಧ ರಂಗದಲ್ಲಿ ಯುದ್ಧ ಮಾಡುವಾಗ ಕೇಳು ಜನನಿ, ಕೇಳು.
ತೊಟ್ಟ ಬಾಣಗಳನ್ನು ಪುನಃ ತೊಡಬೇಡ. ಮಾ, ಆಗಬಹುದು ಆಗಬಹುದು. ದುರ್ಯೋಧನ, ನಿನ್ ಸಂದೇಹವ ಬಿಡು ಅಮ್ಮ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು, ಹಿಡಿಯುವುದೊಂದೇ ಬಾಣದ ಗುರಿಯೋ, ಕೊಡುವುದಿಲ್ಲ ನಾ ಮತ್ತೊಂದ ಜನನಿ. ಮುಗಿಲೆ ಇಳಿದು ಬರಲಿ, ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಇಟ್ಟಾಣೆ ಸತ್ಯವಮ್ಮ, ನಿನ್ನಾಣೆ ಸತ್ಯವಮ್ಮ, ಬಿಡು ಚಿಂತೆಯ ಜನನೀ. ಸತ್ಯವಾಗಿ ನಡೆಸಿಕೊಡುವೆನು. ಅದೇನು ಕೇಳ್ತಾಯಿ. ದುರ್ಯೋಧನ, ನೀನೀಗಲೇ ಕೆಟ್ಟೆ, ನೀನೀಗಲೇ ಸಂಪೂರ್ಣವಾಗಿ ಕೆಟ್ಟೆ. ಇಂದ್ರನು ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಪೂಜ್ಯರಾದ ವಿದುರರು ಬಿಲ್ಲನ್ನು ಮುರಿದು ಬಿಸಾಡಿದರು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದುಕೊಂಡಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವವು, ಮಾಡಲಿ. ಪೌರುಷೈರವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು, ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಅಮ್ಮ, ಉಳಿದಿದ್ದು ದೈವ ಇಚ್ಛೆ. ಹೋಗಿ ಬಾ ತಾಯಿ, ನಿಮ್ಮೆಲ್ಲರ ಸಂತೋಷವಿದ್ದಂತೆ ಆಗಲಿ. ಹೋಗಿ ಬರುವೆನು, ಹೋಗಿ ಬರುವೆನು. ಅಮ್ಮ, ಹೀಗೆ ಬಾ ತಾಯಿ, ನನ್ನದೊಂದು ಮಾತನ್ನು ನೆರವೇರಿಸಿ ಕೊಡಬೇಕು ಎಂದು ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಅದೇನು ಹೇಳು ಕರ್ಣ. ಮಾತೆ ಏನ ಜನ್ಮದಾತೆ, ಮಾತೆ ಏನ ಜನ್ಮದಾತೆ, ಪುನೀತೆ ನೀ ಧರ್ಮ ದೇವತೆ. ಮಾತೆ ಏನ ಜನ್ಮದಾತೆ, ಪುನೀತೆ ನೀ ಧರ್ಮ ದೇವತೆ. ಪೃಥ್ವಿಯೊಳಗೆ ನಾನು ಮುಖ್ಯವ ಕೈದರೆ, ಹಾಗೇನು ಬೇಡ ಕರ್ಣ. ಪೃಥ್ವಿಯೊಳಗೆ ನಾನು ನೃತ್ಯವ ಗೈದರೆ, ಸತ್ಯಸಂಧನನಿಂದ ಉತ್ತರ ನಡೆಸಮ್ಮ. ಸತ್ಯಸಂಧನನಿಂದ ಉತ್ತರ ನಡೆಸಮ್ಮ. ಮಾತೆ ಎನ್ನ ಜನ್ಮದಾತೆ, ಪುನೀತೆ ನೀ ಧರ್ಮ ದೇವತೆ. ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬೇಡ ತಾಯಿ. ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮಡಿದರೆ, ಕುಮಾರ, ಹೌದಮ್ಮ ಹೌದು, ಈ ಯುದ್ಧದಲ್ಲಿ ನಾನು ಮಡಿದರೆ ಅಯ್ಯೋ. ಸತ್ಯಸಂಧನನಾದ ಧರ್ಮರಾಯನಿಂದಲೇ ನನ್ನ
ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿಕೊಡಬೇಕು ಎಂದು ಬೇಡಿಕೊಳ್ಳುವೆನು ತಾಯಿ. ಹೇ ಪರಮೇಶ್ವರ, ಹೆತ್ತೊಡಲಿಗೆ ಎಂತಹ ಸಂಕಟವನ್ನು ತಂದಿತ್ತಿರುವೆ ದೇವ. ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಕರ್ಣ, ನಿನ್ನ ತಾಯಿಯನ್ನು ಮತ್ತೊಮ್ಮೆ ಕ್ಷಮಿಸು ಪುತ್ರ. ಅಮ್ಮ, ನಾನಿನ್ನು ಹೋಗಿ ಬರುವೆನು ಕರ್ಣ. ಇದೋ ನಿನಗೆ ನಮಸ್ಕರಿಸುವನು. ಹೋಗಿ ಬಾ ತಾಯಿ, ಹೋಗಿ ಬರುವೆನು. ಹೋಗಿ ಬಾ ತಾಯಿ. ಕರ್ಣ, ಅಮ್ಮ, ಹೋಗಿ ಬಾ ತಾಯಿ. ಕರ್ಣ, ಅಮ್ಮ, ಇದೋ ನಿನಗೆ ನಮಸ್ಕರಿಸುವನು. ಹೋಗಿ